Good morning, Diaction. My name is Ananda Masuri, Bagalkot, Karnataka State. My mobile number is 9242494770. WhatsApp number is 9900913869. ಈಗ ನಾನು ಮಾತನಾಡಬೇಕೆಂದಿರುವಂತಹ ವಿಷಯ ಏನಪ್ಪಾ ಅಂತಂದ್ರ ನಮ್ಮ ಹೃದಯ. ನಮ್ಮ ಹೃದಯ ಯಾಕ ಕೆಡ್ತದ, ನಮ್ಮ ಹೃದಯಕ್ಕೆ ಸಮಸ್ಯೆಗಳು ಯಾಕೆ ಬರ್ತಾವು, ಹಾರ್ಟ್ ಅಟ್ಯಾಕ್ಗಳು ಯಾಕೆ ಆಗ್ತಾವು, ಇದ್ರ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರ ನಾವು ನಮ್ಮ ಹೃದಯವನ್ನ ಸರಿಯಾಗಿ ಕಾಪಾಡ್ಕೊಳ್ತಾ ಇಲ್ಲ, ಅದಕ್ಕ ಬೇಕಾಗಿದ್ದನ್ನ ಕೊಡ್ತಾ ಇಲ್ಲ, ಬೇಡವಾದದ್ದನ್ನ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ರೂಲ್ಸ್ ಫಾರ್ ಮೇಂಟೈನಿಂಗ್ ಎ ಹೆಲ್ದಿ ಹಾರ್ಟ್ ಅಂದ್ರ ಒಂದು ಆರೋಗ್ಯಕರವಾದ ಹೃದಯವನ್ನ ಹೇಗೆ ನಾವು ಮೇಂಟೈನ್ ಮಾಡಬೇಕು, ಅದನ್ನ ಹೇಗೆ ನಾವು ಸಂಭಾಳಿಸಿಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಕ್ರೀನ್ ಇದೆ ನೋಡಿ ನನ್ನ ಹಿಂದ್ಗಡೆಗೆ. ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ 1 2 3 4 5 6 7 8 8 ಮಹತ್ವದ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ 8 ಮಹತ್ವದ ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡಿದೀವಪ್ಪ ಅಂದ್ರೆ ನಮ್ಮ ಹೃದಯ ಚೆನ್ನಾಗಿರ್ತದ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಈಗ ನೋಡಿ, ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರ ಮೊದಲನೇದೇನಪ್ಪಾ ಅಂತಂದ್ರ ಲೆಸ್ ಶುಗರ್ ಮೋರ್ ಫ್ರೂಟ್ಸ್. ಅಂದರೆ ನಾವು ಶುಗರ್ ಅನ್ನ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ತಗೋಬೇಕು, ಅಥವಾ ತಗೊಳ್ಳದೆ ಇದ್ರೆ ಬಹಳ ಒಳ್ಳೆಯದು. ಅದರ ಬದಲಿಗೆ ನಾವು ಹಣ್ಣು ಹಂಪಲುಗಳನ್ನ ಸೇವನೆ ಮಾಡುವುದು ಒಳ್ಳೆಯದು ಅನ್ನುವಂಥ ಮೊದಲನೇ ಟಿಪ್ ಅನ್ನ ಕೊಡ್ತಾರ. ಇನ್ನು ಎರಡನೇದೇನಪ್ಪಾ ಅಂತಂದ್ರ ಲೆಸ್ ಆಲ್ಕೋಹಾಲ್ ಮೋರ್ ಗ್ಯಾನೋಡರ್ಮಟಿ. ಅಂದ್ರ ಆಲ್ಕೋಹಾಲು ತುಂಬಾ ಕಮ್ಮಿ ಇರಬೇಕು, ಅಂದ್ರೆ ತುಂಬಾ ಕಮ್ಮಿ ಸೇವನೆ ಮಾಡಬೇಕು. ಆದ್ರ ಗ್ಯಾನೋಡರ್ಮ ಟೀಯನ್ನ ಅಥವಾ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಟೀಯನ್ನ ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾರ. ಆಲ್ಕೋಹಾಲು ನಾವು ಸೇವನೆ ಮಾಡದೇ ಇದ್ರೆ ಬಹಳ ಒಳ್ಳೆಯದು. ಲೆಸ್ ಸೋಡಾ ಮೋರ್ ವಾಟರ್. ಅಂದ್ರ ಸೋಡಾ ಜಾಸ್ತಿ ಕುಡಿಬಾರ್ದು ಅನ್ನುವಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಸೋಡಾ ಆರೋಗ್ಯಕ್ಕ ಒಳ್ಳೆಯದಲ್ಲ, ಅದು ನಮಗ ಹಾರ್ಮ್ ಮಾಡ್ತದ. ಅದಕ್ಕೋಸ್ಕರ ಸೋಡಾ ಕುಡಿದೇ ಇದ್ರೆ ಬಹಳ ಒಳ್ಳೆಯದು. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ ಲೆಸ್ ಸೋಡಾ ಮೋರ್ ವಾಟರ್ ಅಂತ ಹೇಳ್ತಾರ. ಅಂದ್ರ ಸೋಡಾ ಕಮ್ಮಿ ಕುಡಿಬೇಕು, ನೀರನ್ನ ಹೆಚ್ಚಿಗೆ ಕುಡಿಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರ ಅವ್ರು ಹಂಗ ಹೇಳುದೇನಪ್ಪಾ ಅಂದ್ರೆ ಸೋಡಾ ಕುಡಿದೇ ಇದ್ರೆ ಬಹಳ ಒಳ್ಳೇದು. ಇನ್ನ ಮೋರ್ ವಾಟರ್ ಅಂತ ಹೇಳ್ತಾರೆ. ವಾಟರ್ ಯಾವ್ದು ಇರ್ಬೇಕಪ್ಪ ಅಂತಂದ್ರ ಈಗೇನ್ ನಾವು RO ವಾಟರ್ ಕುಡಿತೀವಲ್ಲ, ಮಷಿನ್ನಾಗಿಂದ ವಾಟರ್ ಕುಡಿತೀವಲ್ಲ, ಅಥವಾ ಫಿಲ್ಟರ್ ವಾಟರ್ ಅಂತ ಏನ್ ಕುಡಿತೀವಲ್ಲ, ಆ ನೀರನ್ನ ಕುಡಿಯುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅದರಿಂದ ನಮಗ ತೊಂದರೆ ಅದ. ಯಾಕಂದ್ರೆ ಅದರಲ್ಲಿ ಮಿನರಲ್ಸ್ ಇಲ್ಲ, ಅದರಲ್ಲಿ ಆಕ್ಟಿವ್ ಹೈಡ್ರೋಜನ್ ಇಲ್ಲ, ಅದರಲ್ಲಿ ಆಮ್ಲಜನಕದ ಕೊರತೆ ಇದೆ, ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನುವಂತಹದ್ದು ತುಂಬಾ ಕೊರತೆ ಇದೆ. ಅದಕ್ಕೋಸ್ಕರ ನಾವು ಆರೋಗ್ಯಕರವಾದ ನೀರನ್ನ ಕುಡಿಬೇಕು. ಇನ್ನ ಲೆಸ್ ಡ್ರೈವಿಂಗು ಮೋರ್ ವಾಕಿಂಗ್ ಅಂತ ಹೇಳ್ತಾರ. ಅಂದ್ರ ಕಾರ್ ಓಡಿಸೋದು ಅಥವಾ 2 ವೀಲರ್ ಓಡಿಸೋದು ಅದನ್ನ ಬಹಳ ಕಮ್ಮಿ ಮಾಡ್ರಿ, ವಾಕಿಂಗ್ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾರ. ಅಂದ್ರೆ ನಮ್ಮ ಆರೋಗ್ಯ, ನಮ್ಮ ಹೃದಯ ಚೆನ್ನಾಗಿರ್ತದ ಅನ್ನುವಂಥ ಮಾತನ್ನ ಹೇಳ್ತಾರ. ಅದಕ್ಕೆ ನಾವು ಬಹಳಷ್ಟು ನೆನಪಿಡ್ಬೇಕಾಗಿರುವುದು ಏನಪ್ಪಾ ಅಂದ್ರ ಲೆಸ್ ಡ್ರೈವಿಂಗ್ ಮೋರ್ ವಾಕಿಂಗ್. ಆಮೇಲೆ ಲೆಸ್ ವರಿ ಮೋರ್ ಸ್ಲೀಪ್. ಅವರು ಇನ್ನೊಂದು ಏನ್ ಹೇಳ್ತಾರಪ್ಪ ಅಂದ್ರ ಲೆಸ್ ವರಿ ಮೋರ್ ಸ್ಲೀಪ್. ಅಂದ್ರ ಚಿಂತೆ ಅಥವಾ
ಅನಾವಶ್ಯಕ ಆಲೋಚನೆಗಳನ್ನ ತಲೆ ಒಳಗ ತಂದುಕೊಳ್ಳೋದ್ರಾಗ ಏನ್ ಅರ್ಥ ಇಲ್ಲ. ಅನಾವಶ್ಯಕ ಚಿಂತೆ ಮಾಡ್ಕೊತ ಕೂಡ್ಬೇಡ್ರಿ, ಚಿಂತನ ಮಾಡ್ರಿ, ಆದ್ರೆ ಚಿಂತೆ ಮಾಡ್ಬೇಡ್ರಿ. ಆಮೇಲೆ ಜಾಸ್ತಿ ನಿದ್ದೆ ಮಾಡ್ರಿ ಅಂತ ಹೇಳ್ತಾರ. ಕೆಲವು ಮಂದಿ ಏನ್ ಮಾಡ್ತಾರ, ರಾತ್ರಿ 12 ಗಂಟೆ ತನಕ ಕೂಡ್ತಾರ, 1 ಗಂಟೆ ತನಕ ಕೂಡ್ತಾರ, ಆಮೇಲೆ ಮಲ್ಕೋತಾರ, ಮುಂಜಾನೆ 8 ಗಂಟೆಗೆ ಹೇಳ್ತಾರ. ಇದು ಅಷ್ಟೊಂದು ಒಳ್ಳೆಯ ನಿದ್ರೆ ಅಲ್ಲ. ನಿದ್ರೆಗೆ ಸರಿಯಾದ ಸಮಯ ಅಂದ್ರ ರಾತ್ರಿ 9ರಿಂದ ಬೆಳಗ್ಗೆ 5 ಗಂಟೆವರೆಗೆ. ಅಂದ್ರ 8 ತಾಸು ನಿದ್ದೆ ಆಗ್ತದ. ಅದು ತುಂಬಾ ಒಳ್ಳೆಯದು. ಸಾಧ್ಯ ಆದಷ್ಟು ಅದನ್ನ ಮೇಂಟೈನ್ ಮಾಡ್ಬೇಕು. ಬಟ್ ನಾನು ಕೂಡ ಸರಿಯಾಗಿ ಇದನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಇನ್ನ ಲೆಸ್ ಆಂಗರ್ ಮೋರ್ ಲಾಫ್ಟರ್ ಅಂದರೆ ನಾವು ಸಿಟ್ಟಿಗೆ ಬರುವುದನ್ನ ಕಮ್ಮಿ ಮಾಡ್ಬೇಕು. ಇಷ್ಟಿಷ್ಟ ಸಿಟ್ಟಿಗೆ ಬರುವುದನ್ನ ಕಮ್ಮಿ ಮಾಡ್ಬೇಕು. ಹೆಚ್ಚು ಹೆಚ್ಚು ನಗನಗತಾ ಇರಬೇಕು. ನಾವು ಹೆಚ್ಚು ಹೆಚ್ಚು ನಗನಗತಾ ಇರಬೇಕು. ಸಿಟ್ಟಿಗೆ ಬರುವುದನ್ನು ಕಡಿಮೆ ಮಾಡ್ಬೇಕು. ಅಂದರೆ ನಮ್ಮ ಹೃದಯ ಆರೋಗ್ಯಕರವಾಗಿರ್ತದ ಅನ್ನುವಂಥ ಮಾತನ್ನ ಹೇಳ್ತಾರ. ಲೆಸ್ ಮೀಟ್ ಮೋರ್ ವೆಜಿಟೇಬಲ್, ಕಡಿಮೆ ಮಾಂಸ ಹೆಚ್ಚಿನ ಸಸ್ಯಾಹಾರ ಅಂತ ಹೇಳ್ತಾರ. ಅಂದ್ರ ಮಾಂಸವನ್ನ ಹೆಚ್ಚಿಗೆ ತಿನ್ನಬೇಡಿ, ಮಟನ್ನು ಚಿಕನ್ನು ಅಂತ ಹೇಳಿ ಬಹಳ ತಿನ್ನಬೇಡ್ರಿ. ಅದು ಅಷ್ಟೊಂದು ಆರೋಗ್ಯಕ್ಕ ಒಳ್ಳೆಯದಲ್ಲ, ಸುಲಭವಾಗಿ ಪಚನ ಆಗುವುದಿಲ್ಲ, ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತಾವು. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ಲೆಸ್ ಮೀಟ್ ಮೋರ್ ವೆಜಿಟೇಬಲ್, ತಪ್ಪಲು ಪಲ್ಯಗಳನ್ನ ಹೆಚ್ಚು ಹೆಚ್ಚಾಗಿ ತಿನ್ರಿ ಅಂತ ಹೇಳ್ತಾರ. ಹಸಿರಾದದ್ದನ್ನ ಜಾಸ್ತಿ ತಿನ್ಬೇಕಂತ ಹೇಳ್ತಾರ. ಅಂದ್ರೆ ನಮ್ಮ ಹೃದಯ ಆರೋಗ್ಯಕರವಾಗಿರ್ತದೆ ಅನ್ನುವಂತ ಮಾತನ್ನ ಹೇಳ್ತಾರ. ಆಮೇಲೆ ಲೆಸ್ ವರ್ಡ್ಸ್ ಮೋರ್ ಆಕ್ಷನ್ಸ್. ನೋಡ್ರಿ ಎಂಥ ಮಾತು ಹೇಳ್ಯಾರ. ಮಾತು ಕಮ್ಮಿ ಮಾಡ್ಬೇಕು, ಹೆಚ್ಚು ಕೆಲಸ ಮಾಡ್ಬೇಕು ಅನ್ನೋ ಮಾತನ್ನ ಹೇಳ್ಯಾರ ಅವ್ರು. ಮಾತು ಕಮ್ಮಿ ಮಾಡ್ಬೇಕು, ಹೆಚ್ಚು ಕೆಲಸ ಮಾಡ್ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಹೃದಯ ಆರೋಗ್ಯಕರವಾಗಿರ್ತದ ಅನ್ನುವಂಥ ಮಾತನ್ನ ಹೇಳ್ತಾರ. ಆದ್ರೆ ನಾನಿಲ್ಲಿ ಹೇಳಿಕ್ಕೆ ಇಚ್ಛಾ ಪಡ್ತೀನಿ, ಈ 8 ಟಿಪ್ಪುಗಳನ್ನ ಅಥವಾ ಈ 8 ಮಾತುಗಳನ್ನ ಯಾರು ಕಾಯ ವಾಚ ಮನಸ ಪಾಲಿಸ್ತಾರೋ ಅವ್ರ ಹೃದಯ ಒಂದೇ ಅಲ್ಲ, ಸಂಪೂರ್ಣ ಆರೋಗ್ಯವೇ ಚೆನ್ನಾಗಿರ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಹಿಂದಗಡೆ ಇರ್ತಕ್ಕಂಥ ಸ್ಕ್ರೀನು ನಮ್ಮ ಎಸ್.ಎನ್. ಶೆಟ್ಟಿ ಸರ್, ಅಂದ್ರೆ ನಮ್ಮ ಗುರುಗಳಾದಂತ ಎಸ್.ಎನ್. ಶೆಟ್ಟಿ ಸರ್ ಅವರು ಇವತ್ತಿನ ದಿವಸ ಬೆಳಿಗ್ಗೆ 7 ಗಂಟೆ ಮೀಟಿಂಗ್ ನಲ್ಲಿ ಇದನ್ನ ಹಾಕಿದ್ರು ಅವರು. ಇದು ಬಹಳ ಉಪಯುಕ್ತ ಅಂತ ಅನಿಸ್ತು. ಅದಕ್ಕೆ ತಮ್ಮ ಜೊತೆ ಇದನ್ನ ನಾನು ಹಂಚಿಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಾನು ನಮ್ಮ ಗುರುಗಳಾದಂತ ಎಸ್.ಎನ್. ಶೆಟ್ಟಿ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರು ನಮಗ ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಗೆ ಮೀಟಿಂಗ್ ಅನ್ನ ನಡೆಸ್ತಾರ. ರಿಯಾಕ್ಷನ್ಗೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನ ನಮಗ ಅವರು ತಿಳಿಸ್ಕೊಡ್ತಾರ. ಮೊನ್ನೆ ಅವರು ನಮ್ಮ ಈ ಮಲೇಷಿಯಾಕ್ ಹೋಗಿ ಬಂದ್ರು ಏನ್ರಿ. ಮಲೇಷಿಯಾಕ್ ಹೋಗಿ ಬಂದು ಅಲ್ಲಿಯ ಎಲ್ಲಾ ವಿಚಾರಗಳನ್ನ ನಮ್ ಜೊತೆ ಮೀಟಿಂಗಿನಾಗ ಅವರು ಹಂಚಿಕೊಂಡ್ರು. ಅದಕ್ಕೋಸ್ಕರ ನೀವು ಕೂಡ ಆ ಮೀಟಿಂಗಿಗೆ ಬೆಳಗಿನ 7 ಗಂಟೆ ಮೀಟಿಂಗಿಗೆ ಹಾಜರಾಗ್ರಿ. ಪ್ರತಿನಿತ್ಯ 7 ಗಂಟೆಗೆ ಆರಂಭ ಆಗ್ತದೆ. 8, 8:15 ಅಥವಾ 8:15 ಮುಗಿತದೆ. ಈ ಮೀಟಿಂಗಿಗೆ ಹಾಜರಾಗಿ ತಾವು ಆರೋಗ್ಯವಂತರಾಗ್ರಿ, ಅಥವಾ ಬೇರೆದವ್ರನ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ. ಆಮೇಲೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.